ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ನಿವೃತ್ತ ನೌಕರರು, ಪಿಂಚಣಿದಾರರು, ಹಿರಿಯ ನಾಗರಿಕರಿಗೆ ಈ ದಿನ ಒಂದು ವಿಶೇಷವಾದ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಗೌರ್ಮೆಂಟು ನಿವೃತ್ತ ನೌಕರರಿರ್ಬೋದು, ಪ್ರೈವೇಟ್ ಸೆಕ್ಟರಲ್ಲಿರ್ಬೋದು, ಪಿಂಚಣಿದಾರರಿರ್ಬೋದು, 60 ವರ್ಷ ಮೇಲ್ಪಟ್ಟಂಥ ಎಲ್ಲ ಹಿರಿಯ ನಾಗರಿಕರಿಗೂ ಕೂಡ ಇದು ವಿಶೇಷವಾದ ಸುದ್ದಿ ಅಂತಲೇ ಹೇಳ್ಬೋದು. ನಿಮಗೆ ಇರುವಂತಹ ಸೌಲಭ್ಯಗಳು, ಯೋಜನೆಗಳು, ಸರ್ಕಾರದ ಯೋಜನೆಗಳ ಬಗ್ಗೆ ಹಾಗೂ ಪ್ರತಿಯೊಬ್ಬರಿಗೂ ಕೂಡ ಕಾನೂನಿನ ರಕ್ಷಣೆಯನ್ನು ಯಾವ ರೀತಿಯಲ್ಲಿ ಇದೆ, ಯಾವ್ಯಾವ ಕಾನೂನುಗಳಿಂದ ನಿಮಗೆ ರಕ್ಷಣೆ ಸಿಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಈ ದಿನ ಶೇರ್ ಮಾಡ್ತೀನಿ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಈಗಿನ ಕಾಲದಲ್ಲಿ ಹಿರಿಯ ನಾಗರಿಕರು, ತಂದೆ ತಾಯಿಯವ್ರನ್ನ, ನಿವೃತ್ತ ನೌಕರರನ್ನ, ಪಿಂಚಣಿದಾರರಿಗೆ ಗೌರವ ಕೊಡುವಂಥ ಕಾಲ ಹೋಗಿದೆ. ಅವರನ್ನು ನಿರ್ಲಕ್ಷ್ಯ ಮಾಡುವಂಥ ಎಷ್ಟೋ ವಿದ್ಯಮಾನಗಳನ್ನು ನಾವು ನೋಡಿದ್ದೀವಿ. ಇಂತಹ ವಿದ್ಯಮಾನಗಳಿಗೆ ಬ್ರೇಕ್ ಹಾಕೋಕ್ಕೆ ಸರ್ಕಾರ ಕಠಿಣ ಕಾನೂನುಗಳನ್ನು ಕೈಗೊಂಡಿದೆ. ಆ ಕಾನೂನುಗಳು ಏನೇನು, ಅದರಿಂದ ಹಿರಿಯ ನಾಗರಿಕರಿಗೆ ಆಗುವಂಥ ಉಪಯೋಗ ಏನು ಅನ್ನೋದ್ರ ಬಗ್ಗೆ ಇಲ್ಲಿದೆ ಸವಿಸ್ತಾರವಾದ ಮಾಹಿತಿ. ಪ್ರತಿಯೊಬ್ಬ ನಿವೃತ್ತ ನೌಕರರೇ, ಹಿರಿಯ ನಾಗರಿಕರೇ, ಪಿಂಚಣಿದಾರರೇ, ನಿಮ್ಮೊಂದಿಗೆ ಕಾನೂನು ಇದೆ, ಕಾನೂನಿನ ಬಲ ಇದೆ. ನಿಮಗೋಸ್ಕರ ಕಾನೂನು ನಿಮ್ಮ ಒಳ್ಳೆಯದಕ್ಕಾಗಿ, ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸೋ ಉದ್ದೇಶಕ್ಕಾಗಿ ಕಾನೂನುಗಳು ಜೊತೆಯಾಗಿರುತ್ತೆ. ಇಂತಹ ಕಾನೂನಿನ ಬಗ್ಗೆ ಈ ದಿನ ಒಂದು ವಿಶೇಷವಾದ ವರದಿಯನ್ನು ತಂದಿದ್ದೀನಿ. ಇಳಿ ವಯಸ್ಸಿನಲ್ಲಿ ಮಕ್ಕಳು ನಮ್ಮನ್ನು ನೋಡಿಕೊಳ್ತಾರೆ ಎಂಬ ನಂಬಿಕೆಯಿಂದ ಪ್ರತಿಯೊಬ್ಬ ಹಿರಿಯ ನಾಗರಿಕರು ಕೂಡ ಕಾಯ್ತಾ ಇರ್ತಾರೆ. ಮಕ್ಕಳನ್ನು ವಿದ್ಯಾಭ್ಯಾಸ ಕೊಡುವಂಥ ಉದ್ದೇಶ, ಮಕ್ಕಳನ್ನು ಉತ್ತಮ ಸಂಸ್ಕಾರ ಕೊಡುವಂಥ ಉದ್ದೇಶಕ್ಕಾಗಿ ಮಕ್ಕಳನ್ನು ಸಾಕಿರ್ತಾರೆ. ಆದರೆ ಮಕ್ಕಳೇ ನಮಗೆ ಮೋಸ ಮಾಡಿ ನಮ್ಮ ಆಸ್ತಿಗಳನ್ನು ಕಿತ್ಕೊಂಡು ಅನಾಥಾಶ್ರಮಗಳಿಗೆ, ವೃದ್ಧಾಶ್ರಮಗಳಿಗೆ ಕಳಿಸಿದ್ರೆ ಹಿರಿಯ ನಾಗರಿಕರಿಗೆ ಎಷ್ಟೆಲ್ಲ ನೋವುಗಳು ಆಗ್ಬೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಿರಿಯ ನಾಗರಿಕರ ರಕ್ಷಣೆಗೆ ಇರುವಂತಹ ಕಾನೂನುಗಳು, ಅವರಿಗಿರುವಂಥ ಸೌಲಭ್ಯಗಳು, ಸವಲತ್ತುಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ಈ ದಿನ ತೆಗೆದುಕೊಂಡು ಬಂದಿದ್ದೀನಿ. ಹಿರಿಯ ನಾಗರಿಕರ ಪುತ್ರಿಯರಿಬ್ಬರು 2.4 ಎಕರೆ ಜಮೀನನ್ನು ಬರೆದಿದ್ದ ವೃದ್ಧರಿಗೆ ಕ್ರೂರವಾಗಿ ನಡೆಸಿಕೊಂಡು ನಿರಾಶ್ರಿತರಾಗಿರ್ತಾರೆ. ಸೇಲ್ ಡೀಡನ್ನು ರದ್ದು ಕೋರಿ ಹೈಕೋರ್ಟ್ನ ಮೆಟ್ಟಿಲನ್ನು ಏರಿರ್ತಾರೆ. ಹೈಕೋರ್ಟ್ ಈಗ ಆ ಸೇಲ್ಸ್ ಡೀಡನ್ನು ರದ್ದುಪಡಿಸಿ ವೃದ್ಧ ತಂದೆಗೆ ಕಾನೂನಿನ ರಕ್ಷಣೆ ಇದೆ, ಸಂಧ್ಯಾಕಾಲದಲ್ಲಿ ತಂದೆ ತಾಯಿಯರನ್ನು ನಿರ್ಲಕ್ಷಿಸಿದರೆ ಹಿರಿಯ ನಾಗರಿಕರ ಕಾಯ್ದೆ ಅಡಿಯಲ್ಲಿ ಅವರಿಗೆ ಯಾವ ರೀತಿಯಲ್ಲಿ ಅನುಕೂಲವನ್ನು ಒಪ್ಪಿಸಿದೆ. ಇದು ಒಂದೇ ಪ್ರಕರಣಗಳಲ್ಲ, ಹಲವಾರು ಪ್ರಕರಣಗಳಲ್ಲೂ ಕೂಡ ಹಿರಿಯ ನಾಗರಿಕರಿಗೆ ತೊಂದರೆಗಳಾಗಿದೆ. ಆ ತೊಂದರೆಗಳನ್ನು ನಿವಾರಿಸುವಂತಹ ಒಂದು ವಿಶೇಷವಾದ ವರದಿಗಳನ್ನು ನಾವು ನೋಡ್ತಾ ಹೋಗ್ಬೋದು. ಸ್ನೇಹಿತರೆ, ಪೋಷಕರು ಹಿರಿಯ ನಾಗರಿಕರು ಕಲ್ಯಾಣ ಹಾಗೂ ನಿರ್ವಹಣೆ ಕಾಯ್ದೆ 2007 ಸೆಕ್ಷನ್ 9 ಅಡಿಯಲ್ಲಿ ಹಾಲಿ ಇರುವ 10,000 ರೂಪಾಯಿ ನಿರ್ವಹಣಾ ಶುಲ್ಕದ ಮಿತಿಯನ್ನು ಹೆಚ್ಚಳ ಮಾಡುವಂತೆ ಹೈಕೋರ್ಟ್ನಲ್ಲಿ 2025 ನವೆಂಬರ್ನಲ್ಲಿ ಕೇಂದ್ರ ಸರ್ಕಾರ ಶಿಫಾರಸು ಮಾಡಿದೆ. ರಾಷ್ಟ್ರದ ಸಂಪತ್ತುಗಳನ್ನು ಮಕ್ಕಳ ಕಲ್ಯಾಣ ಹಾಗೂ ಹಿರಿಯರ ಆರೈಕೆಯನ್ನು ಎಷ್ಟರ ಮಟ್ಟಿಗೆ ಮಾಡಲಾಗತ್ತೆ ಅಂತ ಆಧರಿಸಿ ಅದನ್ನು ಅಳೆಯಲಾಗತ್ತೆ ಅಂತ ಹೇಳಿ ನ್ಯಾಯಮೂರ್ತಿಗಳಾದ, ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ನಾಗಪ್ರಸನ್ನರವರಿದ್ದ ಏಕಸದಸ್ಯ ಪೀಠ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಬೆಂಗಳೂರಿನ ಸುನಿಲ್ ಹೆಚ್ ಬೋರ್ಹಾ ಹಾಗೂ ಸಹೋದರರು ತಮ್ಮ ತಂದೆ ಹೀರಾಲಾಲ್ ಬೋರಾ ಹಾಗೂ ತಾಯಿ ನಿರ್ಮಲಾ ಬೋರಾ ವಿರುದ್ಧ ಹೂಡಲಾದಂಥ ಅರ್ಜಿಯನ್ನು ಆಲಿಸಿದಂಥ ನ್ಯಾಯಾಲಯ ಹಣದುಬ್ಬರಕ್ಕೆ ಸಂಬಂಧತಕ್ಕಂತೆ ಹಿರಿಯ ನಾಗರಿಕರ ನಿರ್ವಹಣೆ ಶುಲ್ಕವನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳಿ ಆದೇಶಿಸಿತ್ತು. ಭಾರತ ಈಗಲೂ ಕೂಡ ಯುವಕರ ರಾಷ್ಟ್ರ.
ಭವಿಷ್ಯದಲ್ಲಿ ಹಿರಿಯರ ದೇಶ ಆಗತ್ತೆ. ಸದ್ಯ ಭಾರತದಲ್ಲಿ ಯುವ ಜನತೆಯಿಂದ ಕೂಡಿದೆ, ತುಂಬಿ ತುಳುಕ್ತಾ ಇದೆ. ಆದರೂ ಸಹ ವರ್ಷ ಉರುಳಿದಂತೆ ವಯೋವೃದ್ಧರ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಭಾರತದ ಜನಸಂಖ್ಯೆ ಕ್ಷಿಪ್ರ ಪರಿವರ್ತನೆ ಆಗುತ್ತಿದೆ. ಜನಸಂಖ್ಯೆಯ ಅಂದಾಜು ತಾಂತ್ರಿಕ ಗುಂಪು TGA ಮಾಡಿರುವಂಥ ಅಂದಾಜಿನ ಪ್ರಕಾರ 2011ರಲ್ಲಿ 100 ದಶಲಕ್ಷ ಇದ್ದದ್ದು 60 ವರ್ಷ ಮೇಲ್ಪಟ್ಟವರ ಸಂಖ್ಯೆ 2036ರ ವೇಳೆಗೆ 230 ಬಿಲಿಯನ್ ತಲುಪುತ್ತೆ. ಆದರೆ ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ 15% ಆಗತ್ತೆ. 2050ರ ವೇಳೆಗೆ ಈ ಪ್ರಮಾಣ 347 ಮಿಲಿಯನ್, ಅಂದರೆ 20% ಹೆಚ್ಚಳ ಆಗತ್ತೆ. ಅದರಲ್ಲೂ ವಿಶೇಷವಾಗಿ ದಕ್ಷಿಣದ ಕೇರಳ, ತಮಿಳುನಾಡು, ಉತ್ತರದ ಹಿಮಾಚಲ ಪ್ರದೇಶ ಮತ್ತಿತರ ರಾಜ್ಯಗಳಲ್ಲಿ 60 ವರ್ಷ ದಾಟಿದ ಹಿರಿಯ ನಾಗರಿಕರ ಸಂಖ್ಯೆ ಅಧಿಕವಾಗಿದೆ. ಹಿರಿಯ ನಾಗರಿಕರಿಗೆ ಸಹಾಯಕ್ಕಾಗಿ ಉಚಿತ ಸಹಾಯವಾಣಿ 1456 ಇದೆ. ಪೋರ್ಟಲ್ ಕೂಡ ಇದೆ. ಸೀನಿಯರ್ ಸಿಟಿಸನ್ ಕೇರ್ ಪೋರ್ಟಲ್ ಇದೆ, ಅಲ್ಲೂ ಕೂಡ ನೀವು ಅದರ ಉಪಯೋಗವನ್ನು ಪಡ್ಕೊಬೋದು. ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಉಚಿತ ಸಹಾಯವಾಣಿ 15100 ಹಾಗೂ ದೂರವಾಣಿ ಸಂಖ್ಯೆ 08022111714 ಇದೆ. ಸ್ನೇಹಿತರೆ, ಇದರ ಉಪಯೋಗವನ್ನು ಪಡ್ಕೊಬೋದು. ಸ್ನೇಹಿತರೆ, ಹಲವಾರು ವಿಚಾರಗಳ ಬಗ್ಗೆ ಈ ದಿನ ಕಾನೂನಿನ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದ್ದಾಗೆ, ಪತಿ ಹೇಗೆ ತನ್ನ ಪತ್ನಿಗೆ ಜೀವನಾಂಶವನ್ನು ನೀಡಬೇಕು, ಅದೇ ರೀತಿ ಮಕ್ಕಳು ಕೂಡ ತಮ್ಮ ಪೋಷಕರಿಗೆ ಜೀವನಾಂಶವನ್ನು ನೀಡುವುದು ಕಡ್ಡಾಯ ಅಂತ ಹೇಳಿ ತಿಳಿಸಿದೆ. ಹೆತ್ತು ಹೊತ್ತು ಕಷ್ಟಪಟ್ಟು ಸಾಕಿ ಬೆಳೆಸಿ ದೊಡ್ಡವರನ್ನಾಗಿ ಮಾಡಿದ ಅಪ್ಪ ಅಮ್ಮಂದಿರಿಗೆ ಅವರ ವೃದ್ಧಾಪ್ಯದಲ್ಲಿ ಆರೈಕೆ ಮಾಡುವುದು, ಅರ್ಥಾತ್ ಅವರನ್ನು ನೋಡಿಕೊಳ್ಳುವುದು ವಿಭಜಿತ ಕುಟುಂಬಗಳಲ್ಲಿ ದುರ್ಬಲವಾಗಿದೆ. ಇಂತಹ ಪ್ರವೃತ್ತಿ ಸಮಾಜದಲ್ಲಿ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ 2019ರಲ್ಲಿಯೇ ಪೋಷಕರ ಹಾಗೂ ಹಿರಿಯ ನಾಗರಿಕರ ನಿರ್ವಹಣೆ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೊಳಿಸಲಾಗಿದೆ. ಇದರಂತೆ ಇಳಿ ವಯಸ್ಸಿನಲ್ಲಿ ಯಾವುದೇ ಪೋಷಕರು ತಮ್ಮ ಮಕ್ಕಳು ತಮ್ಮನ್ನು ಚೆನ್ನಾಗಿ ನೋಡಿಕೊಳ್ತಿಲ್ಲ ಅಂತ ಹೇಳಿ ಅವರ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡೋಕ್ಕೆ ಕಾನೂನಿನ ಪ್ರಕಾರ ಜೀವನಾಂಶವಂತ ಅಂಶವನ್ನು ಕಂಡುಹಿಡಿದಿದೆ. ಅಸ್ಸಾಂನಲ್ಲಿ ಕೂಡ ಹೆತ್ತವರನ್ನು ನಿರ್ಲಕ್ಷಿಸಿದರೆ ವೇತನವನ್ನು ಕಟ್ ಮಾಡೋಕ್ಕೆ ಅವಕಾಶವನ್ನು ಕೊಟ್ಟಿದೆ. ಪೋಷಕರನ್ನು ನಿರ್ಲಕ್ಷ್ಯ ಮಾಡಿದರೆ ಅಸ್ಸಾಂ ಸರ್ಕಾರ ದಂಡಾಸ್ತ್ರವನ್ನು ಪ್ರಯೋಗ ಮಾಡಿದೆ. ಯಾವುದೇ ವ್ಯಕ್ತಿ ತನ್ನ ಪೋಷಕರನ್ನು ನೋಡಿಕೊಳ್ಳಲು ವಿಫಲವಾದರೆ ಆತನ ಸ್ಯಾಲರಿಯಲ್ಲಿ 10%ಇಂದ 15%ವರೆಗೂ ಕಡಿತಗೊಳಿಸಿ ಆ ಹಣವನ್ನು ನೇರವಾಗಿ ಅವರ ಪೋಷಕರ ಖಾತೆಗಳಿಗೆ ವರ್ಗಾಯಿಸುವಂತೆ ಈ ಉಪಕ್ರಮ ಹಿರಿಯ ನಾಗರಿಕರಿಗೆ ಆರ್ಥಿಕ ಧೈರ್ಯವನ್ನು ನೀಡುತ್ತೆ ಅಂತ ಹೇಳಿ ತಿಳಿಸಿದೆ. ಇಂತಹ ಕಾನೂನು ಕರ್ನಾಟಕದಲ್ಲಿ ಅಲ್ಲದೆ ಇಡೀ ದೇಶಾದ್ಯಂತ ಜಾರಿಗೆ ಬರಬೇಕು ಅಂತ ಹೇಳಿ ಸರ್ಕಾರಗಳಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತೀನಿ. ಅದ್ರ ಜೊತೆಯಲ್ಲಿ ಕೆಲವೊಂದು ಹಲವಾರು ಪ್ರಕರಣಗಳನ್ನು ನಾವು ನೋಡ್ಬೋದು. ತುಮಕೂರಿನ ಒಂದೇ ಪ್ರಕರಣದ ಬಗ್ಗೆ ಈ ಹಿಂದೆ ವಿಡಿಯೋವನ್ನು ಮಾಡಿ ಹಾಕಿದ್ದೀನಿ, ದಯವಿಟ್ಟು ಆ ವಿಡಿಯೋದ ಲಿಂಕನ್ನು ಕೊಡ್ತಿರ್ತೀನಿ, ನೋಡ್ಬೋದು. ಪ್ರಕರಣ 2ಕ್ಕೆ ಸಂಬಂಧಪಟ್ಟ ಹಾಗೆ ಬಳ್ಳಾರಿಯ ವಯೋವೃದ್ಧ ದಂಪತಿಗಳು ಒಬ್ಬ ಮಗನನ್ನು ಕಳೆದುಕೊಂಡು ದುಃಖದಲ್ಲಿದ್ದರು. ನಂತರ ಮನೆಯಲ್ಲಿ ಅತ್ತೆ ಸೊಸೆಯರ ನಡುವೆ ಕಲಹ ಪ್ರಾರಂಭವಾಯಿತು. ಸೊಸೆ ತವರು ಮನೆ ಹಾದಿಯನ್ನು ಹಿಡಿದರು. ಮಗನ ಸಾವಿನ ಕೊರಗಿನಲ್ಲಿದ್ದ ಸಂಧ್ಯಾಕಾಲದಲ್ಲಿ ಜೀವನ ಮಾಡ್ತಾ ಇದ್ದಂತಹ ದಂಪತಿಗಳಿಗೆ ಜೀವನ ನಿರ್ವಹಣೆ ಕಷ್ಟ ಆಗಿತ್ತು. ಆಗ ಸ್ವಯಾರ್ಜಿತ ಆಸ್ತಿಯಲ್ಲಿ ನಿರ್ಮಿಸಿದ ಮನೆ ಮಾರಲು ಮುಂದಾದರು. ಹೇಗೋ ವಿಷಯ ತಿಳಿದಂಥ ಸೊಸೆ, ನನಗೂ ಮನೆಯಲ್ಲಿ ಪಾಲು ಬರಬೇಕು, ಇಲ್ಲದೆ ಇದ್ದರೆ 50 ಲಕ್ಷ ರೂಪಾಯಿ ಹಣವನ್ನು ಕೊಡಿ ಅಂತ ಬೇಡಿಕೆ ಇಟ್ಟರು. ಈ ವೃದ್ಧರು ಮನೆಯಿಂದ ಹೊರಹಾಕಿ ತಾನೇ ಮನೆಯಲ್ಲಿ ಠಿಕಾಣೆಯನ್ನು ಹೂಡಿದ್ರು. ಆದರೆ ಈ ದಂಪತಿಗಳು ಪೋಷಕರು ಹಿರಿಯ ನಾಗರಿಕರ ನಿರ್ವಹಣೆ ಕಲ್ಯಾಣ ಕಾಯ್ದೆ 2007ರ ಅನುಸಾರ ಉಪವಿಭಾಗಾಧಿಕಾರಿಗಳು AC ಅವರಿಗೆ ಅರ್ಜಿಯನ್ನು ಸಲ್ಲಿಸಿದರು.
ತಮ್ಮ ಮನೆಯನ್ನು ಮರಳಿ ಕೊಡುವಂತೆ ಬೇಡಿಕೊಂಡರು. AC ಸೊಸೆಯನ್ನು ಮನೆಯಿಂದ ಹೊರಹಾಕಿ ವಯೋವೃದ್ಧರಿಗೆ ಬಿಟ್ಟು ಕೊಡುವಂತೆ ಆದೇಶ ಮಾಡಿದರು. ಆದರೆ ಇದಕ್ಕೆ ಸುಮ್ಮನಾಗದ ಸೊಸೆ ಹೈಕೋರ್ಟ್ನ ಮೆಟ್ಟಿಲೇರಿದ್ರು. ಬಳ್ಳಾರಿ AC ಮಾಡಿದ ಆದೇಶವನ್ನು ರದ್ದು ಕೋರಿ ನ್ಯಾಯಾಲಯಕ್ಕೆ ಈ ವೃದ್ಧ ದಂಪತಿಗಳಿಗೆ ನೆರವಿಗೆ ಧಾವಿಸಬೇಕು ಅಂತ ಹೇಳಿ ಮನೆ ಕಳೆದುಕೊಂಡವರಿಗೆ ಮತ್ತೆ ಮನೆ ಕೊಡುವಂಥ ಪ್ರಕರಣಗಳಿದೆ. ಈ ಎರಡೂ ಪ್ರಕರಣಗಳಲ್ಲಿ ಕೇವಲ ಒಂದು ಸಿಂಪಲ್ ಇಷ್ಟೇ, ಇಂತಹ ಸಾವಿರಾರು ಪ್ರಕರಣಗಳನ್ನು ಪ್ರತಿನಿತ್ಯ ಹೈಕೋರ್ಟ್ಗಳಲ್ಲಿ, ಸಿವಿಲ್ ಕೋರ್ಟ್ಗಳಲ್ಲಿ, AC ಕೋರ್ಟಲ್ಲಿ, DC ಕೋರ್ಟ್ಗಳ ಮುಂದೆ ಬರುತ್ತೆ. ಇವೆಲ್ಲವರು ಹಿರಿಯ ನಾಗರಿಕರು ಹಾಗೂ ವೃದ್ಧರು ಸಮಾಜದಲ್ಲಿ ನಡೆಸ್ಕೊಳ್ಳುವಂಥ ರೀತಿಯನ್ನು ತೋರಿಸುತ್ತೆ. ಹಿರಿಯ ನಾಗರಿಕರ ಜ್ಞಾನ, ಅವರ ಅನುಭವ, ಕೌಶಲ್ಯವನ್ನು ಭಂಡಾರವಾಗಿ ದೇಶದ ಪಾಲಿಗೆ ಅಮೂಲ್ಯವಾದ ಆಸ್ತಿಯಾಗಿದೆ. ಈ ಆಸ್ತಿಯನ್ನು ನಾವು ಉಪಯೋಗಿಸ್ಕೊಬೇಕು, ಅವ್ರ ಸ್ಕಿಲ್ಗಳನ್ನು ಉಪಯೋಗಿಸ್ಕೊಬೇಕು. ಕಿರಿಯರು ಅವರ ಸ್ಕಿಲ್ಗಳನ್ನು ಉಪಯೋಗಿಸ್ಕೊಂಡು ಇದು ಮಾಡಬೇಕು, ದೇಶ ಕಟ್ಟುವಂಥ ಕೆಲಸವನ್ನು ಮಾಡಬೇಕು. ಬದುಕು ಆನಂದದಾಯಕವಾಗಬೇಕು ಅಂದರೆ ಕೇವಲ ಮಕ್ಕಳ ಕರ್ತವ್ಯ ಅಲ್ಲ, ಇಡೀ ಸಮಾಜ ಹಾಗೂ ಸರ್ಕಾರದ ಕರ್ತವ್ಯ ಆಗಿದೆ. ಹಾಗಾಗಿ ಕಾನೂನಿನ ರಕ್ಷಣೆ ಜೊತೆಯಲ್ಲಿ ಕರುಣೆ, ಮಾನವೀಯತೆ ಮೌಲ್ಯಗಳನ್ನು ರೂಢಿಸ್ಕೊಳ್ಬೇಕು. ಇಂದಿನ ಮಕ್ಕಳು, ನಾವು ಕೂಡ ವಯಸ್ಸಾದ್ರ ಮೇಲೆ ನಮ್ಮ ಮಕ್ಕಳು ಇದೇ ರೀತಿ ಮಾಡಿದ್ರೆ ಹೇಗೆ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಬೇಕು. ಹಿರಿಯ ನಾಗರಿಕರಿಗೆ ಗೌರವ ಎಲ್ಲಿ ಸಿಗುತ್ತೋ ಆ ದೇಶ ಸುಭಿಕ್ಷವಾಗಿರುತ್ತೆ. ಹಾಗಾಗಿ ಹಿರಿಯ ನಾಗರಿಕರಿಗೆ ದಯವಿಟ್ಟು ಗೌರವ ಕೊಡುವಂಥ ಕೆಲಸವನ್ನು ದಯವಿಟ್ಟು ಮಾಡಿ ಅಂತ ಹೇಳ್ತಾ, ಹಿರಿಯ ನಾಗರಿಕರು ಯಾವುದೇ ಹೆದರ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ನಿಮಗೋಸ್ಕರ ಕಾನೂನು ಯಾವಾಗಲೂ ಇರುತ್ತೆ, ಕಾನೂನು ನಿಮ್ಮ ರಕ್ಷಣೆಗೆ ಬಂದೇ ಬರುತ್ತೆ ಅಂತ ಹೇಳ್ತಾ, ಈ ಮಾಹಿತಿ ತಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.